ಚಿನ್ನದಂಗಡಿಗೆ ಕನ್ನ, ಲಕ್ಷಾಂತರ ಮೌಲ್ಯದ ಬೆಳ್ಳಿ ಕಳ್ಳತನ. ಚಿಕ್ಕಬಳ್ಳಾಪುರದ ಎಯು ಜ್ಯುವೆಲರ್ಸ್ ಅಂಗಡಿಯಲ್ಲಿ ದರೋಡೆ. ಚಿಕ್ಕಬಳ್ಳಾಪುರ ನಗರದ ಎಯು ಜ್ಯುವೆಲರ್ಸ್ ಅಂಗಡಿಯಲ್ಲಿ ಕಳ್ಳರು ಅಂಗಡಿಯ ಬೀಗ ಮುರಿದು ಒಳನುಗ್ಗಿ ಸುಮಾರು 140 ಕೆಜಿ ಬೆಳ್ಳಿಯನ್ನ ಕದ್ದೊಯ್ದಿರುವ ಘಟನೆ ನಡೆದಿದೆ. ಹೌದು, ಮಧ್ಯರಾತ್ರಿ ಸುಮಾರಿಗೆ ಚಿನ್ನದಂಗಡಿಯ ಬೀಗ ಮುರಿದು ಒಳ ನುಗ್ಗಿರುವ ಕಳ್ಳರು ಸುಮಾರು 140 ಕೆಜಿಯಷ್ಟು ಬೆಳ್ಳಿಯನ್ನ ಕದ್ದೊಯ್ದಿದ್ದಾರೆ. ಅಲ್ಲದೆ ಕಳ್ಳತನದ ಬಳಿಕ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಸಿಸಿಟಿವಿ ಡಿವಿಆರ್ ಅನ್ನ ಕೂಡ ಹೊತ್ತೊಯ್ದಿದ್ದಾರೆ ಎನ್ನಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ, ಬಿಬಿ ರೋಡ್ ಅಲ್ಲಿ ಎಯು ಜ್ಯುವೆಲರ್ಸ್. ಈ ಎಯು ಜ್ಯುವೆಲರ್ಸ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ತರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತೆ ವರ್ಕರ್ಸ್ ಓಪನ್ ಮಾಡಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯ್ತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದೀವಿ. ಮತ್ತೆ ಶಾಪ್ ಓನರ್ ಜೊತೆ ಕೂಡ ಮಾತಾಡಿದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸ್ ಅಲ್ಲಿ ಇದೆ, ಗೋಲ್ಡ್ ಯಾವ್ದು ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫ್ ಅಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ತರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 ಕೆಜಿದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರಾ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 ಕೆಜಿ ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವ್ದು ಹೋಗಿಲ್ಲ ಅವ್ರ ಪ್ರಕಾರ. ನಾವು ಈಗ ಸೆಪರೇಟ್ ಟೀಮ್ಸ್ ಮಾಡಿದೀವಿ, ಮತ್ತೆ ಎಲ್ಲ ಆಂಗಲ್ಸ್ ಇಂದ ಚೆಕ್ ಮಾಡ್ತಾ ಇದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಸಿಸಿಟಿವಿ ಕ್ಯಾಮೆರಾಸ್ ವಗೇರಾ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ. ಬಟ್ ಅದ್ರ ಜೊತೆಗೆ ಡಿವಿಆರ್ ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮ್ಗೆ ಸಿಗ್ಲಿಲ್ಲ. ಸೊ ನಾವು ಬೇರೆ ಆಂಗಲ್ಸ್ ಇಂದ ಚೆಕ್ ಮಾಡ್ತೀವಿ. ಏನು ಅನುಮಾನ ಇದೆ ಸರ್? ಮೇಲ್ನೋಟಕ್ಕೆ ಪ್ರಾಥಮಿಕ ನೋಡಿ, ರಾತ್ರಿ ಟೈಮ್ ಆಗಿದೆ. ಮತ್ತೆ ಈ ತರ ಎಲ್ಲ ಸರಿಯಾಗಿ ತರ ಚೆಕ್ ಮಾಡಿ ಶಟರ್ ವಗೇರಾ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು ಸಿಸಿಟಿವಿ ವಗೇರಾ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷನಲ್ ಗ್ಯಾಂಗ್ ಯಾವುದು ಈ ತರ ಮಾಡಿದ್ದಾರೆ ಪ್ಲಾನಿಂಗ್ ವಗೇರಾ ಮಾಡ್ಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ತರದ್ದು ಹಳೆ ಅಫೆನ್ಸಸ್ ವಗೇರಾ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರಾ ಇದೆ ಈ ತರದ್ದು, ಅದನ್ನು ಎಲ್ಲಾರ್ದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರ ಪ್ರಕಾರ ಬೆಳಿಗ್ಗೆ ಟೈಮ್ ಅಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಂದು ಗೇಟ್ ಅಲ್ಲಿ ರಿಪ್ಯೂಟ್ ಮಾಡ್ತಾರೆ ಅವರು. ರಾತ್ರಿ ಟೈಮ್ಗೆ ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ನಗರದಲ್ಲಿ ಪ್ರಕರಣ ಜಾಸ್ತಿ ಆಗ್ತದೆ, ನಾವು ಪತ್ತೆ ಕೂಡ ಮಾಡಿದೀವಿ. ನಿನ್ನೆ ಶಿಲ್ಘಟ್ಟ ಅಲ್ಲಿ ಒಂದು ದೊಡ್ಡದು ಕೇಸ್ ಪತ್ತೆ ಆಗಿದೆ. ಇದೇ ರೀತಿ ಬೆರೆಸಂದ್ರ ಅಲ್ಲಿ ಕಳ್ಳತನ ಆಯ್ತು, ಕ್ಯಾಶ್ದು ಅದು ಕೂಡ ಪತ್ತೆ ಮಾಡಿದೀವಿ. ನಿನ್ನೆ ಬಟ್ಲಳ್ಳಿಯಲ್ಲಿ ಕೂಡ ಸ್ಯಾಂಡಲ್ವುಡ್ ಥೆಫ್ಟ್ ಪತ್ತೆ ಆಗಿದೆ. ಥೆಫ್ಟ್ ಕೇಸಸ್ ನಾವು ಪತ್ತೆ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ. ಇನ್ನು ಕಳ್ಳತನದ ಮಾಹಿತಿ ದೊರಕ್ತಾ ಇದ್ದಂತೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಎಎಸ್ಪಿ ಜಗನ್ನಾಥ ರೈ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.